ಅಂತ ಫ್ರೈ ಅಂತೂ ತುಂಬ ಚೆನ್ನಾಗಿದೆ. ಸುಖಿಪಾಲ್ ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿತ್ತು. ಕೈಮಾನು ಚೆನ್ನಾಗಿ ಮಾಡಿದ್ದಾರೆ, ಚಿಕನ್ನಲ್ಲೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನಾಟಿ ಸ್ಟೈಲು. ಎಲ್ಲರೂ ಬನ್ನಿ. ಪಾಯ ಇದೆ, ಎಲ್ಲ ಚೆನ್ನಾಗಿದೆ. ಬೆಳಗ್ಗೆ ಒಂದು ಇದೊಂದು ಸಿಗ್ತಾ ಇರೋದು ಒಳ್ಳೆ ಐಟಮ್ ಚೆನ್ನಾಗಿ ಸಿಗ್ತಾ ಇದೆ. ನೀವೆಷ್ಟು ಸುಮಾರು ಇಲ್ಲಾಂದ್ರೂ ಒಂದು ವರ್ಷದಿಂದ ಗೊತ್ತಾಗಿದೆ. ಗೀ ರೈಸು ಬಿರಿಯಾನಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಬೇರೆ ಐಟಮ್ ಯಾವ್ದು ಚೆನ್ನಾಗಿರುತ್ತೆ ನಿಮಗೆ? ಸರ್ ನಮಗೆ ಚಿಕನ್ ಚಾಪ್ಸು, ಬಿರಿಯಾನಿ, ಕಬಾಬ್ ಚೆನ್ನಾಗಿ ಮಾಡ್ತಾರೆ. ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಮೈಸೂರಿಗೆ ಬಂದಿದ್ದೀನಿ. ಮೈಸೂರಲ್ಲಿ RR ನಾಟಿ ಮನೆ ಅಂತ ಒಂದು ಪ್ಲೇಸ್ ನೋಡಿದೆ. ಇಲ್ಲಿ ಇದು ಬಂದ್ಬಿಟ್ಟು ಮಹಾರಾಜ ಕಾಲೇಜ್ ಇದೆಯಲ್ಲ, ಅದರ ಎದುರುಗಡೆ ಇರ್ತಕ್ಕಂಥದ್ದು. ಇಲ್ಲಿ ಬಂದಾಗ ಬೆಳಗ್ಗೆ ಸುಮಾರು ಜನ ಇದ್ದರು, ಹಾಗಾಗಿ ನಾನು ಇಲ್ಲಿ ಒಂದು ಇಂಟ್ರ್ಯೂ ಮಾಡೋದಕ್ಕೆ ಸುಮಾರು ಹೊತ್ತು ಕಾಯಲೇಬೇಕಾಯಿತು. ಬನ್ನಿ ಅವರ ಜೀವನದ ಕಥೆಯನ್ನು ಕೇಳೋಣ. ಯಾವ ರೀತಿ ಇದು ಸ್ಟಾರ್ಟ್ ಆಯಿತು ಮತ್ತು ಏನು ಈ ಒಂದು ನಾಟಿ ಮನೆಯಲ್ಲಿ ಕೊಡ್ತಾರೆ ಅದೆಲ್ಲ ಐಟಮ್ಗಳನ್ನ ನೋಡ್ಕೊಂಡು ಬರೋಣ. ಜೊತೆಗೆ ಅವರ ಜೀವನದ ಕಥೆಯನ್ನು ಕೂಡ ತಿಳ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ಸುನಿಲ್ ಅಂತ ಸರ್, ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಮಾಡಿದೆ? ಸರ್ ಇದು 2 ವರ್ಷ ಆಯಿತು ಸ್ಟಾರ್ಟ್ ಮಾಡಿ. ಬೆಳಗ್ಗೆ 8ರಿಂದ 4 ಗಂಟೆ ಇರುತ್ತೆ. ಸೋಮವಾರ ಹೊತ್ತು ರಜಾ ಇರುತ್ತೆ. ಎಲ್ಲ ದಿನ ಇರುತ್ತೆ ಸರ್, ಎಲ್ಲ ದಿನ. ಸರ್ ಮೂಲತಃ ನೀವು ಯಾವ ಊರಿಂದ ಬಂದು ಮಾಡ್ತೀರಾ? ಸರ್ ನಾವು ಉಡುಪಿಯಿಂದ ಮೈಸೂರೇ. ನಮ್ಮ ತಂದೆ ನಮ್ಮ ತಾತ ಎಲ್ಲ ಮೈಸೂರಲ್ಲೇ ಇರೋದು. ಬಟ್ ನಾವು ಮನೆ ಬಂದು ಇಲ್ಲಿ ಶಾಂತಲ, ನಿಯರ್ ಬೈ ಶಾಂತಲ ಥಿಯೇಟ್ರು, ರಾಘವೇಂದ್ರ ಸ್ವಾಮಿ ಮಠ ಇದೆ, ಅದ್ರ ಪಕ್ಕ ಮಡಿವಾಳರು ಬೀದಿ ಅಂತ. ನಮ್ಗೆ ಇಲ್ಲಿಂದ ಒಂದು 500 ಮೀಟರ್ ಆಗುತ್ತೆ. ಯಾವುದು ಫೇಮಸ್ ಅಲ್ಲ ಸರ್ ನಮ್ಮದ್ರಲ್ಲಿ ನಾಟಿ ಐಟಮಲ್ಲಿ ಬೋಟಿ ತುಂಬ ಫೇಮಸ್ ಇದೆ. ಆಮೇಲೆ ಚಿಕನ್ ಚಾಪ್ಸ್ ಅಂತ ಮಾಡ್ತೀವಿ. ಕೈಮಾ ಮಟನ್ ಕೈಮಾ ಮಾಡೋದು ನಾವು. ಯಾವುದೇ ಥರ ಚಿಕನ್ದು ಐಟಮ್ ಹಾಕೋದಿಲ್ಲ. ಕೈಮಾಗೆ ಮಟನ್ ಕೈಮಾ ಮಾಡೋದು. ತುಂಬ ಎಲ್ಲ ನಾಟಿ ಸ್ಟೈಲಲ್ಲಿ ಇರುತ್ತೆ ಐಟಮು. ಚೆನ್ನಾಗಿರುತ್ತೆ ಸರ್, ಮನೆ ಊಟ ಮಾಡ್ದಂಗೆ ಇರುತ್ತೆ. ಸ್ಟಾರ್ಟ್ ಮಾಡಬೇಕು ಅಂತ ಯಾವಾಗ ಅನಿಸ್ತದೆ? ಸರ್ ನಮ್ಮದು ಬೇಸಿಕಲಿ ನಾವು ಮಿನರಲ್ ವಾಟರ್ ಸಪ್ಲೈಯರು, ಡಿಸ್ಟ್ರಿಬ್ಯೂಟರ್ ಆಗಿದ್ವಿ. ಅದು ಲಾಕ್ಡೌನ್ ಇದರಲ್ಲಿ ತುಂಬ ಸ್ವಲ್ಪ ಹೊಡೆತ ಬಿದ್ದರಿಂದ ಹೊಸದಾಗಿ ಏನಾದ್ರು ಒಂದು ಪ್ರಯತ್ನ ಮಾಡೋಣ, ಒಂದು ಹೊಸ ಬಿಸ್ನೆಸ್ ಮಾಡೋಣ ಅಂತ ಅಂದಾಗ ಈಗ ಒಂದು ನಾಟಿ ಸ್ಟೈಲ್ ಹೋಟೆಲ್ ಮಾಡಬೇಕು ಅಂತ ಕಾನ್ಸೆಪ್ಟ್ ತಲೆಗೆ ಬಂದಾಗ ಒಂದು ಹೊಸ ಪ್ರಯತ್ನ ಪಟ್ವಿ. ಜನ ಅದಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಚೆನ್ನಾಗಿ ಅಂದರೆ ಈ ಒಂದು ಬಿಸ್ನೆಸ್ ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರೆ ನೀವು? ಬಂಡವಾಳ ಅಂದರೆ ಅದು ಸ್ಟಾರ್ಟಿಂಗ್ಗೆ ಒಂದೇ ಸಲ ಹಾಕ್ದಂಗಲ್ಲ, ಸ್ವಲ್ಪ ಹಾಕಿ ಮಾಡ್ದಂಗೆ. ಅಂದರೆ ಪಾತ್ರೆ ಐಟಮ್ ಆಗ್ಬೋದು, ಮತ್ತು ಎಲ್ಲ ಸ್ವಲ್ಪ ಇನ್ಕ್ರಿಮೆಂಟ್ ಆದಂಗೆ ನಾವು ಹಾಕ್ಕೊಂಡು ಮಾಡಿದ್ವಿ. ಎಸ್ಟಿಮೇಟ್ ಏನಿಲ್ಲ ಅದರಲ್ಲಿ. ಸರ್ ನಾನು ನಮ್ಮ ಬ್ರದರು, ನಮ್ಮ ಸ್ವಂತ ಅಣ್ಣ ಅಭಿಲಾಷ್ ಅಂತ, ನಾವಿಬ್ಬರೇ ಬೇಸಿಕ್ಲಿ ಒಂದು ಐಡಿಯಾ ಮಾಡಿ ನಾವು ಒಂದು ಎಂಪ್ಲಾಯಿ ಥರ ದುಡ್ದು ಮಾಡ್ತಾಯಿದ್ವಿ. ಯಾರು ಸರ್ ನಾವು ಡಿಗ್ರಿ ಮಾಡಿದ್ವಿ, BCom. ಪ್ರದೀಪ್ ಅಂತ. ಯಾವ ರೀತಿ ಕೊಡ್ತಾರೆ ಇಲ್ಲಿ ಟೇಸ್ಟ್ ಮತ್ತು ಯಾವ ರೀತಿ? RR ಹೋಟ್ಲ್ ಅದ ಸರ್. RR ಹೋಟ್ಲು ತುಂಬ ಹೆಸರುವಾಸಿಯಾಗಿದೆ ಸರ್. ಇವಾಗ ತುಂಬ ಟೇಸ್ಟಿಯಾಗೈತೆ, ತುಂಬ ವೆರೈಟೀಸ್ ಐತೆ. ಹಾಗಾಗಿ ಈಗ ಆನ್ಲೈನಲ್ಲೆಲ್ಲ ತುಂಬ ನಾವು ಗಾಡಿ ಓಡಿಸುವಾಗ ಎಲ್ಲ ಕಡೆ ಸಿಟಿಲಿ ಎಲ್ಲ ಕಡೆನೂ ಕೇಳ್ತಾರೆ, ಎಲ್ಲಿದೆ ಸರ್ ಇದು RR ಹೋಟ್ಲು, ಎಲ್ಲಿದೆ ಸರ್ ಇದು ಅಂತ. ಅಷ್ಟು ಫೇಮಸ್ ಆಗೈತೆ ಸರ್, ತುಂಬ ಚೆನ್ನಾಗೈತೆ ಇವಾಗ ಕೊಟ್ಟಿದ್ದು. ಹೌದು. ನಿಮಗೆ ಯಾವ್ದು ಇಷ್ಟ ಐಟಮ್? ಸರ್ ನನಗಿಲ್ಲಿ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಹೌದು, ತುಂಬ ಚೆನ್ನಾಗಿದೆ ಸರ್. ಪ್ರೈಸ್ ಯಾವ ಥರ? ಒಂದ್ಸಲ ನೋಡಿ ಸರ್, ನೀವು ಬಂದಿದ್ದೀರಲ್ಲ ಇವಾಗ ನೋಡಿ ನೀವೇ ಹೇಳ್ತೀರಾ. ಪ್ರೈಸ್ ಸರ್ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿದೆ ಸರ್ ಪ್ರೈಸ್. ತುಂಬ ಫೈನ್ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗೈತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರಾಣಿ ಸರ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಯಾವ ಥರ ಟೇಸ್ಟ್ ಬರ್ತಾ ಇರ್ತೀವಿ, ಯಾವಾಗಲೂ ಬರ್ತಾ ಇರ್ತೀವಿ. ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಾರೆ. ನಮಗೆ ಹೋಟ್ಲುಗಳಲ್ಲಿ ದೊಡ್ಡ ಹೋಟ್ಲಿಗೆ ಹೋಗೋದಕ್ಕಿಂತ ಇಲ್ಲಿ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ತುಂಬ ಚೆನ್ನಾಗಿ ಕೊಡ್ತಾರೆ. ಯಾವ ಐಟಮ್ ನಿಮಗೆ ಇಷ್ಟ ಆಗುತ್ತೆ? ನಮ್ಗೆ ಇಲ್ಲಿ ಅವ್ರದ್ದು ಕಾಲ್ ಸೂಪ್ ತುಂಬ ಇಷ್ಟ ನಮಗೆ. ಕಾಲ್ ಸೂಪ್ ಬಂದು ಈಗಲೂ ಕಾಲ್ ಸೂಪ್ ಕುಡಿತಾ ಇದ್ದೀವಿ. ಈಗ ಬಂದಾಗ ಹಿಂಗೆ ಒಂದ್ಸಲ ಫ್ರ್ಯಾಕ್ಚರ್ ಆಗಿದೆ ಅಂತ ಕರ್ಕೊಂಡಿದ್ದೀರಾ? ಇಲ್ಲ ಅವರು ಫ್ರ್ಯಾಕ್ಚರ್ ಆಗಿದೆ ಅಂತಲೂ ಬಂದವ್ರೆ. ಜೊತೆಗೆ ಮಾಮೂಲಿನೂ ಕುಡಿತಾ ಇರ್ತೀವಿ. ಕೈಕಾಲು ಗಟ್ಟಿಯಾಗಿರ್ಬೇಕಲ್ಲ ನಮಗೆ ಮುಂದೆ ಎಲ್ಲದಕ್ಕೂ. ಅದಕ್ಕೆ ಸರ್ ಏನು ಹೇಳ್ತಾರೆ, ಯಾವ ಥರ ಇದೆ ಟೇಸ್ಟು? ತುಂಬ ಚೆನ್ನಾಗಿದೆ. ಇಲ್ಲಿ ಸೋಮವಾರ ಬಿಟ್ಟರೆ ಇನ್ನು ಬಾಕಿ ದಿನ ಎಲ್ಲ ಸೂಪ್ ಸಿಗುತ್ತೆ. ಕಮ್ಮಿ ರೇಟ್ಗೆ ಒಳ್ಳೆ ಸೂಪ್ ಸಿಗುತ್ತೆ. 10 ರೂಪಾಯಿ ಒಂದು ಗ್ಲಾಸು. ಚೆನ್ನಾಗಿರುತ್ತಾ? ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಟೇಸ್ಟಿಂದ ಬರ್ತಾ ಇದ್ರಿ ಇಲ್ಲಿ? ಸರ್ ಇದು 2 ವರ್ಷದಿಂದನೂ ಇಲ್ಲೇ ಬರ್ತಾ ಇದೆ. ಸರ್ ನಿಮ್ಮ ಹೆಸರು? ಮುರಳಿ ಅಂತ. ಡಿಗ್ರಿ ಏನು ಮಾಡ್ತಿದ್ರಿ ಇದಕ್ಕೆ ಮುಂಚೆ? ಸರ್ ಅದೇ ಮಿನರಲ್ ವಾಟರ್ ಸಪ್ಲೈಯರ್.
ಅದು ಒಂದು 5 ವರ್ಷದಿಂದ ಮಾಡ್ತಾ ಇದ್ವಿ. ಅದಾದಮೇಲೆ ಲಾಕ್ಡೌನ್ನಿಂದ ಸ್ವಲ್ಪ ಬಿಸ್ನೆಸ್ ಡೌನ್ ಆದ್ದರಿಂದ ಮತ್ತು ಗೌರ್ಮೆಂಟಿಂದ 5 ರೂಪಾಯಿ ಕಾಯಿನ್ಸ್ ಎಲ್ಲ ಬಂತು. ಅದು ತುಂಬ ಕಡಿಮೆ ಆಯಿತು ಬಿಸ್ನೆಸ್ಸು. ಅದರಿಂದ ಹೊಸ ಪ್ರಯತ್ನ ಏನಾದ್ರು ಮಾಡೋಣ ಅಂದ್ಬಿಟ್ಟು ನಾಟಿ ಸ್ಟೈಲ್ ಐಟಮ್ಮು ತುಂಬ ಬೇಡಿಕೆ ಇದೆ. ಮೈಸೂರು ಮಂಡ್ಯ ಸ್ಟೈಲಲ್ಲಿ ಒಂದು ಊಟ ಮಾಡಿ ಕೊಟ್ಟರೆ ತುಂಬ ಜನ. ಅಂದರೆ ಈ ಒಂದು ಬಿಸ್ನೆಸ್ ಪರ್ಟಿಕ್ಯುಲರ್ ಮಾಡಬೇಕು ಅಂತ ಯಾವಾಗ ಅನ್ನಿಸ್ತು ಸರ್? ಈ ಒಂದು ಬಿಸ್ನೆಸ್ ಅಂದರೆ ಅದ ನನಗೆ ಒಂದು 2-3 ಥರ ಇತ್ತು, ಮೀನ್ಸ್ ಬೇರೆ ಇದು ಮಾಡಬೇಕು ಅಂತ. ಬಟ್ ಅದಕ್ಕೆಲ್ಲ ಲಾಕ್ಡೌನಲ್ಲೆಲ್ಲ ನಮ್ಮ ಫ್ರೆಂಡ್ಸು ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮನೇಲಿದ್ದಾಗ ನಮ್ಮ ಬ್ರದರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು. ಅದರಿಂದ ಅವ್ರಿಗೆ ಒಂದು ಅಡುಗೆ ಬೇಸಿಕ್ಲಿ ಗೊತ್ತಿತ್ತು ಹೇಗೆ ಮಾಡಬೇಕು ಏನು ಅಂತ. ನಾಟಿ ಸ್ಟೈಲ್ ಐಟಮ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅವರು ಮಾಡೋದ್ರಿಂದ ಒಂದು ನಾನೇ ಮಾಡ್ಬೋದಲ್ಲ ಅಂತ ಹೇಳಿ ಹೊಸ್ದಾಗಿ ಮಾಡಿದ್ದು. ಈಗ ನೀವು ಯಾವ ಐಟಮ್ ಮಾಡ್ತೀರಾ ಸರ್? ನಾನು ಮಾಡೋದಿಲ್ಲ, ನಮ್ಮ ಬ್ರದರ್ ಎಲ್ಲ ಮಾಡೋದು. ಅವ್ರು ಮಾಡ್ತಾರೆ, ಮತ್ತು ಭಟ್ರೂ ಇದ್ದಾರೆ, ಅವರು ಎಲ್ಲ ಐಟಮು ಮಾಡ್ತಾರೆ, ಭಟ್ರು ಮಾಡಿಕೊಡ್ತಾರೆ. ಈ ಒಂದು ನಿಮ್ಮ ಒಂದು ನಾಟಿ ಮನೆಯಲ್ಲಿ ಯಾವ್ಯಾವ ಒಂದು ಐಟಮ್ ಮಾಡ್ತೀರಾ ನೀವು? ಸರ್, ಬೆಳಗ್ಗೆ ಇಡ್ಲಿ ಕಾಲು ಸೂಪು, ಬೋಟಿ, ಚಿಕನ್ ಚಾಪ್ಸು, ಕೈಮಾ, ತಲೆ ಮಾಂಸ, ಆ ಥರ ನಾಟಿ ಸ್ಟೈಲ್ ಐಟಮ್ ಇರುತ್ತೆ. ಮತ್ತು ಬೆಳಗ್ಗೆ ಚಿಕನ್ ಪಲಾವ್ ಇರುತ್ತೆ. ಮಂಗಳವಾರ, ಶುಕ್ರವಾರ, ಭಾನುವಾರ ಗ್ರೀನ್ ಪಲಾವ್ ಇರುತ್ತೆ, ಪಾಲಕ್ ಎಲ್ಲ ಹಾಕಿ ಮಾಡ್ತೀವಿ. ಮತ್ತು ವೈಟ್ ಪಲಾವ್ ಬಂದು ಬುಧವಾರ, ಗುರುವಾರ, ಶನಿವಾರ ಇರುತ್ತೆ. ಆ ಥರ ಒಂದು 2 ವೆರೈಟಿ ಮಾಡ್ತೀವಿ. ಮಧ್ಯಾಹ್ನದ ಹೊತ್ತೆಲ್ಲ ಚಿಕನ್ ಬಿರಿಯಾನಿ ಇರುತ್ತೆ, ಮತ್ತು ಕೊರಿಯಂಟಲ್ ಚಿಕನ್ ಅಂತ ಇರುತ್ತೆ, ಆಮೇಲೆ ಚಿಲ್ಲಿ ಚಿಕನ್, ಪೆಪ್ಪರ್ ಚಿಕನ್, ಚೈನೀಸ್ ಐಟಮ್ ಥರ ಆ ಥರ ಎಲ್ಲ ಐಟಮ್ ಬರುತ್ತೆ. ಮುದ್ದೆ, ವೈಟ್ ರೈಸು ಎಲ್ಲ ಬರುತ್ತೆ. ನಿಮ್ಮದು ಟೈಮಿಂಗ್ಸು? ಸರ್, ಬೆಳಗ್ಗೆ 8ರಿಂದ ಸಂಜೆ 4 ಗಂಟೆ ತನಕ ಕಂಟಿನ್ಯೂ ಆಗಿ ಇರುತ್ತೆ, ಯಾವುದೇ ಥರ ಬ್ರೇಕ್ ಇರಲ್ಲ. ಸೋಮವಾರ ಮಾತ್ರ ರಜೆ ಇರುತ್ತೆ. ಸೋಮವಾರ ಮಾತ್ರ ರಜೆ ಇರುತ್ತೆ. ಚೆನ್ನಾಗಿದೆ, ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ ತುಂಬಾ. ಓಕೆ, ಏನು ಪ್ರಾಬ್ಲಮ್ ಇಲ್ಲ, ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ನಿಮ್ಗೆ ಇಷ್ಟವಾದ ಐಟಮ್ ಯಾವುದಿತ್ತು? ನಮಗೆ ಇಲ್ಲಿ ಬೋಟಿ ಗುಜ್ಜು ಮತ್ತು ಪರೋಟ, ಬಿರಿಯಾನಿ ತುಂಬಾ ಚೆನ್ನಾಗೈತೆ. ನಮಗೆ ತುಂಬ ಇಷ್ಟ ಅಂತ ಅಂದರೆ ಕಾಲು ಸೊಪ್ಪು ತುಂಬಾ ಇಷ್ಟ. ಹಾಂ, ತುಂಬ ಇಷ್ಟ. ಕಾಲ್ ಸೂಪ್ ಎಲ್ಲ ತುಂಬ ಚೆನ್ನಾಗಿದೆ. ಗ್ಲಾಸ್ ಸೋಪು 10 ರೂಪಾಯಿ ಕೊಡ್ತಾರೆ. ಸ್ಟೂಡೆಂಟ್ಸ್ಗಳೆಲ್ಲ ಜಾಸ್ತಿ ಅಟೆಂಡ್ ಮಾಡ್ತಾರೆ. ಕಸ್ಟಮರ್ಸ್ನ ಚೆನ್ನಾಗಿ ಅಟೆಂಡ್ ಮಾಡ್ತಾರೆ. ಎಲ್ಲ ಯಾವ ರೀತಿ ಟೇಸ್ಟ್ ಯಾವ ರೀತಿ ಇರುತ್ತೆ? ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ, ಯಾವುದ್ರ ಬಗ್ಗೆನೂ ಮಾತಾಡೋಂಗಿಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿರುತ್ತೆ. ಬಿರಿಯಾನಿನೂ ಅಷ್ಟೇ, ನೀರು ದೋಸೆ ಅಂತ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಇಡ್ಲಿ ಚೆನ್ನಾಗಿರುತ್ತೆ. ಮತ್ತು ಗೀ ರೈಸು ಶೇರ್ವಾ ಅಂತ ಕೊಡ್ತಾರೆ, ಅದು ಸಕ್ಕತ್ತಾಗಿರುತ್ತೆ. ಫುಡ್ ಬಗ್ಗೆ ಮಾತಾಡೋಂಗಿಲ್ಲ, ಕಸ್ಟಮರ್ನ ಚೆನ್ನಾಗಿ ಅಟೆಂಡ್ ಮಾಡ್ತಾರೆ. ನನಗೆ ಇಲ್ಲಿ ಮೊದಲು ನಾನು ಇದೇ ಫಸ್ಟ್ ಓದ್ತಿರೋದು. ಈ ಕಾಲೇಜ್ಗೆ ಬಂದಾಗ RR ನಾಟಿ ಮನೆ ಅಂತ ನನಗೆ ಗೊತ್ತೇ ಇದ್ದಿತ್ತಿಲ್ಲ. ಸುಮ್ಮನೆ ನನ್ನ ಫ್ರೆಂಡ್ಸ್ ಬಂದು ಊಟ ಮಾಡೋಕ್ಕೆ ಅಂತ ಒಂದು ಹಾಫು ಗೀ ರೈಸು 30, ಫುಲ್ಲು 40. ಗೀ ರೈಸು, ಚಿಕನ್ ಗೊಜ್ಜು, ಫುಲ್ಲು ಗ್ರೇವಿ ಅವೆಲ್ಲ ಚೆನ್ನಾಗಿ ಕೊಡ್ತಾರೆ. ಇವನು ನಾನು ಬಂದು ಬಾವನ್ ಸುಮ್ಮನೆ ಊಟ ಮಾಡ್ಕೊಬರೋದ ಅಂತ ಹೋದೋ. ಆ ಊಟ ಆಗ್ತಿದ್ದಂಗೆ ನಂಗೆ ತುಂಬ ಖುಷಿ ಆಯಿತು, ಚೆನ್ನಾಗಿರುತ್ತೆ ಅಂತ. ನಾವು ಮನೇಲಿ ಮಾಡಿದ್ರೆ ನಾವು ಎಲ್ಲೂ ಮಾಡಲ್ಲ, ಮೈಸೂರಲ್ಲಿ ಕಾಲೇಜ್ ತೋಕೆ ಬಂದು ಮಾಡ್ತೀವಿ. ಚೆನ್ನಾಗಿರುತ್ತೆ. ನಿಮ್ಮ ಹೆಸರು? ಪ್ರೀತಮ್ ಡಿ ಅಂದ್ಬಿಟ್ಟು. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ನೀರು ದೋಸೆ ಮತ್ತು ಕಾಲು ಸೂಪು ಮತ್ತು ನೀರು ದೋಸೆ ಚೆನ್ನಾಗಿದೆ. ಮಟನ್ ಸುಕ್ಕ ಅಂತೂ ಸೂಪರಾಗಿದೆ. ಎಲ್ಲ ಐಟಮ್ ಸೂಪರ್ ಆಗಿದೆ. ಇದು ಗೀ ರೈಸು ಎಲ್ಲ ಚೆನ್ನಾಗಿದೆ. ಕಾಲ್ ಸೂಪ್ ಯಾವ ರೀತಿ ಇರುತ್ತೆ? ಕಾಲು ಸೂಪ್ ಮಾತ್ರ ಎಕ್ಸ್ಟ್ರಾ ಚೆನ್ನಾಗಿರುತ್ತೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ನೀವು? ನಾನಲ್ಲೇ ಒಂದು 3-4 ವರ್ಷದಿಂದ ಬರ್ತಾಯಿದ್ದೆ. ಮೈಸೂರು ನಿಮ್ಮದು? ಹಾಂ, ಪಾಂಡವಪುರ, ಮೈಸೂರಿಂದ. ಇಲ್ಲಿ ಬಂದಾಗೆಲ್ಲ ವಿಸಿಟ್ ಮಾಡ್ತೀವಿ. ಥ್ಯಾಂಕ್ ಯು. ಸೋಮವಾರ ಮಾತ್ರ ನೀವು ಸಿಗಲ್ಲ ಅಷ್ಟೇ? ಹೌದು ಸರ್, ಒಂದಿನ ರೆಸ್ಟ್ ಬೇಕು ನಮಗೂ. ಮತ್ತು ಸೋಮವಾರ ಬಿಸ್ನೆಸ್ ಕಡಿಮೆ ಇರುತ್ತೆ ತುಂಬ, ಆದ್ದರಿಂದ ಅವತ್ತು ರಜೆ ಮಾಡ್ತೀವಿ. ಹೌದು ಸರ್. ನಿಮಗೆ ಮದುವೆ ಆಗಿದೆ, ಮ್ಯಾರೇಜ್ ಆಗಿದೆ? ಇಲ್ಲ ಸರ್, ಅಣ್ಣಂಗಾಗಿದೆ, ನನಗಿನ್ನೂ ಆಗಿಲ್ಲ, ಬ್ಯಾಚುಲರ್. ಬೇರೆ ಬಿಸ್ನೆಸ್ ಮಾಡ್ತೀವಿ ಅನ್ನೋರಿಗೆ ಏನು ಸರ್? ಯಾವುದೇ ಒಂದು ಬಿಸ್ನೆಸ್ ಇದೆ ಅಂತಲ್ಲ, ಹೋಟ್ಲು ಫೀಲ್ಡೇ ಅಂತಲ್ಲ, ಯಾವುದೇ ಬಿಸ್ನೆಸ್ ಮಾಡಿದ್ರು ಅವ್ರದ್ದು ಶ್ರಮ ಇರಬೇಕು, ಹಾರ್ಡ್ ವರ್ಕ್ ಇರಬೇಕು, ಅದ್ರ ಬಗ್ಗೆ ತಿಳಿದಿರಬೇಕು. ಸುಮ್ಮನೆ ಏನೋ ಒಂದು ಮಾಡ್ತೀನಿ ಅಂತ ಬಂದರೆ ಆಗೋದಿಲ್ಲ, ಅದ್ರ ಬಗ್ಗೆ ಅರಿವಿರಬೇಕು. ಏನು ಮಾಡಿದ್ರೆ ಏನಾಗುತ್ತೆ, ಹೆಂಗೆ ಏನು ಅಂತ ಒಂದು ಪ್ರಾಫಿಟ್ ಲಾಸ್ ಪ್ರತಿಯೊಂದೂ ಲೆಕ್ಕಾಚಾರ ಮಾಡಿ ಒಂದು ಬಿಸ್ನೆಸ್ ಮಾಡಬೇಕು. ಸುಮ್ಮನೆ ಯಾವುದೋ ಒಬ್ಬರು ಐಡಿಯಾ ಕೊಟ್ಟರು ಏನೋ ಒಂದು ಕಡೆ ನಡೀತಾ ಇದೆ, ನಾವು ಮಾಡಿದ್ರೆ ನಡೆಯುತ್ತೆ ಅನ್ನೋದೆಲ್ಲ ತಪ್ಪು ಅಂತ ನನ್ನ ಅನಿಸಿಕೆ, ನನಗಾಗಿರೋ ಅನುಭವದಲ್ಲಿ. ಏನೇ ಇದ್ರೂ ಅದ್ರ ಬಗ್ಗೆ ತಿಳಿದಿರಬೇಕು, ಪ್ರತಿಯೊಂದು ಅದ್ರ ಬಗ್ಗೆ ಅರಿವಿರಬೇಕು.
ಅಂತ ನನ್ನ ಖರ್ಚು ಕಳೆದು ಒಂದು ದಿನಕ್ಕೆ ಆ ಥರ ಎಲ್ಲ ಅದು ನಮ್ಮ ಬ್ರದರ್ ಅವರೇ ಲೆಕ್ಕಾಚಾರ ಮಾಡೋದು. ಬೇಸಿಕ್ ಏನಂದರೆ ಎಲ್ಲ ಐಟಮ್ ತರೋದಾಗಲಿ ಹಾಕ್ಸೋದಾಗಲಿ ಅಂದರೆ ರೆಡಿ ಮಾಡಿಸೋದಾಗಲಿ ಆ ಥರ ಮೇಂಟೆನೆನ್ಸ್ ಮಾಡ್ತಾ ಇರ್ತೀನಿ. ಎಲ್ಲ ಇನ್ಚಾರ್ಜ್ ಎಲ್ಲ ನಮ್ಮ ಬ್ರದರ್ ಮಾಡ್ತಾರೆ. ತುಂಬ ಟೇಸ್ಟ್ ಆಗಿದೆ ತಿನ್ನೋದು. ಸ್ಟೂಡೆಂಟ್ಸ್ಗೂ ಮಹಾರಾಜ ಕಾಲೇಜ್ ಪಕ್ಕದಲ್ಲೇ ಇರೋದ್ರಿಂದ ಸ್ಟೂಡೆಂಟ್ಸ್ಗೂ ತುಂಬ ಹೆಲ್ಪ್ ಆಗುತ್ತೆ ಇಲ್ಲಿ. ಓಕೆ. ಇಲ್ಲಿ ನೀವು ಇಷ್ಟಪಟ್ಟ ತಿನ್ನೋ ಯಾವ ಐಟಮ್ ಯಾವುದು? ಗೀ ರೈಸ್ ಮತ್ತು ಗೋಟಿ ಹಾಂ, ತುಂಬ ಚೆನ್ನಾಗಿ ಕೊಡ್ತಾರೆ. ತುಂಬ ಚೆನ್ನಾಗಿ ಕೊಡ್ತಾರೆ. ಹಾಂ, ಟೇಸ್ಟಾಗಿರುತ್ತೆ. ಪ್ರೈಸ್ ಯಾವ ಥರ ಇದೆ ನಿಮಗೆ? ಪ್ರೈಸ್ ತುಂಬ ಕಮ್ಮಿ ಸಿಕ್ಕುತ್ತೆ. ಹಾಂ, ಒಳ್ಳೆ ಪ್ರೈಸ್ ಇದೆ. ಪ್ರೈಸ್ ತಗಾಗೆ ಚೆನ್ನಾಗಿ ಹೊಟ್ಟೆ ತುಂಬ ಇರುತ್ತೆ. ಬಡವ್ರಿಗೆ ಅನುಕೂಲ ಆಗುತ್ತೆ. ಬಡವ್ರಿಗೆ ಅನುಕೂಲ ಆಗುತ್ತೆ. ಹಾಂ, ಒಂದು ಚಿಕ್ಕ ಪ್ರೈಸ್ಗೆ ಹೊಟ್ಟೆ ತುಂಬ ಕೊಡ್ತಾರೆ, ತಿನ್ಬೋದು, ಏನಿಲ್ಲ. ಅಲ್ಲಣ್ಣ ಬೋಟಿ ಮತ್ತು ಚಪಾತಿ ಚೆನ್ನಾಗೈತೆ, ಒಳ್ಳೆ ಟೇಸ್ಟ್ ಐತೆ. ಒಳ್ಳೆ ಟೇಸ್ಟಲ್ಲಿ ಕೊಡ್ತಾರೆ ಅಣ್ಣ. ನಿಮಗೆ ಇಷ್ಟವಾದ ಐಟಮ್ ಯಾವುದಿದೆ? ಬೋಟಿ ಅಣ್ಣ. ಬೋಟಿ ಬೋಟಿ ತಿನ್ನಕ್ಕೆ ಬನ್ನೂರಿಂದ ಬಂದಿದ್ದೀನಿ ಅಣ್ಣ. ತಿನ್ನಕ್ಕೆ ಬನ್ನೂರಿಂದ ಬಂದಿದ್ದಾನೆ. ಹೌದು. ಅಂದರೆ ನೀವು ನೇಟಿವ್ ಮೈಸೂರಲ್ಲ? ಅದೇ ಮೈಸೂರಲ್ಲ. ಓಕೆ. ಇಲ್ಲೇ ಬಂದೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ? ಇಲ್ಲಿ 3 ವರ್ಷ ಆಯಿತು. ಹಾಂ, ಓಕೆ. ಚೆನ್ನಾಗಿದೆ. ಯಾವ ರೀತಿ ಕೊಡ್ತಾರೆ? ಪರವಾಗಿಲ್ಲ. ಬೇರೆ ಏನು ಹೇಳ್ತೀರಾ ಇವ್ರ ಬಗ್ಗೆ? ಚೆನ್ನಾಗಿದೆ ಸರ್. ಇದೇ ಫಸ್ಟ್ ಬಂದಿರೋದು ತಿನ್ನೋದು. ಇದೇ ಫಸ್ಟ್. ನಿಮ್ಮದು ನೇಟಿವ್? ಹಾಂ, ನಿಮ್ಮದು ಊರು? ನಮ್ಮದು ಮೈಸೂರೇ ಸರ್. ಮೈಸೂರೇನು? ಓಕೆ, ಚೆನ್ನಾಗಿ ಕೊಡ್ತಾ ಇದ್ದಾರೆ. ಚೆನ್ನಾಗಿದೆ. ಏನು ತೊಗೊಂಡ್ರಿ? ರೈಸ್ ತೊಗೊಂಡಿದ್ದು. ಚೆನ್ನಾಗಿದೆ. ಹಾಂ, ಚೆನ್ನಾಗಿದೆ. ಇದೇ ಫಸ್ಟ್ ಬಂದಿರೋದು. ಸರ್, ಏನು ಹೇಳ್ತೀರಾ ಇಲ್ಲಿ ತಿಂಡಿ ಊಟ? ನಾಟಿ ಮೆಸ್ ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಟೇಸ್ಟ್ ಆಗಿದೆ, ನಾಟಿ ಸ್ಟೈಲಲ್ಲೇ ಇದೆ. ಆದರೆ ಇಲ್ಲಿ ನಮ್ಮದು ಒಂದೇ ಒಂದು ಏನಪ್ಪ ಅಂದರೆ ಚೇಂಜಸ್ ಅಥವಾ ಕಂಪ್ಲೇಂಟು, ಅಲ್ಲೇ ಬಿಸಿಯಾಗಿ ಪಕ್ಕದಲ್ಲಿ ಇಡ್ಲಿ ಆಗ್ತಾ ಇರಬೇಕು ಸರ್. ಇನ್ನೊಂದು ಪಕ್ಕದಲ್ಲಿ ದೋಸೆ ಆಗ್ತಾ ಇದ್ದರೆ ಬಿಸಿಯಾಗಿ ಎಲ್ಲ ಚೆನ್ನಾಗಿ ಸಿಗುತ್ತೆ. ಇವರು ತಂದು ಇಟ್ಕೊಂಡು ಕೊಡೋದ್ರಿಂದ ಅದೊಂದು ಸ್ವಲ್ಪ ಟೇಸ್ಟ್ ಕಡಿಮೆ ಆಗಿದೆ. ಅದು ಬಿಟ್ಟರೆ ಇನ್ನೆಲ್ಲ ನಾಟಿ ಸ್ಟೈಲಲ್ಲಿದೆ, ತುಂಬ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಅಂದರೆ ಸ್ಪಾಟಲ್ಲಿ ಬಿಸಿ ಕೊಡಬೇಕು ಅಂತ ಬಿಸಿ ಕೊಡ್ತಾ ಇದ್ದಾರೆ. ಇನ್ನೊಂದು ಪಕ್ಕದಲ್ಲಿ ಇಡ್ಲಿ ಬೇಯಿಸ್ತಾ ಇರಬೇಕು, ಒಂದು ಪಕ್ಕದಲ್ಲಿ ದೋಸೆ ಹಾಕ್ತಾ ಇರಬೇಕು. ಅವಾಗ ತುಂಬ ಚೆನ್ನಾಗಿದೆ. ಇವಾಗ ನಾವು ಚಾಪ್ಸ್ ತಿಂದು ಮಟನ್ ಕುರ್ಮಾ ಮತ್ತು ಫ್ರೈ ಅಂತೂ ತುಂಬ ಚೆನ್ನಾಗಿದೆ. ಸುಖಿಪಾಲ್ ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿತ್ತು. ಕೈಮಾನು ಚೆನ್ನಾಗಿ ಮಾಡಿದ್ದಾರೆ, ಚಿಕನಲ್ಲೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನಾಟಿ ಸ್ಟೈಲು. ಎಲ್ಲರೂ ಬನ್ನಿ. ನಿಮ್ದು ಹೇಳಿ ಸರ್. ಇಲ್ಲ, ಚೆನ್ನಾಗಿದೆ. ನಾವು ತುಂಬ ಹೊರಗಡೆ ಹೋಗಿ ತಿಂತೀವಿ. ಬಟ್ ಇಲ್ಲಿ ಬೆಳಗ್ಗೆ ಹೊತ್ತು ಒಳ್ಳೆ ಒಂದು ಬ್ರೇಕ್ಫಾಸ್ಟಿಗೆ ಒಳ್ಳೆ ಜಾಗ. ನಿಮಗೆ ಯಾವ ಥರ ಬೇಕು, ಚಾಪ್ಸ್ ಬೇಕಾ, ಚಿಕನ್ ಚಾಪ್ಸ್ ಬೇಕಾ, ಎಲ್ಲ ಇದೆ. ಮತ್ತು ಪಾಯ ಇದೆ, ಎಲ್ಲ ಚೆನ್ನಾಗಿದೆ. ಬೆಳಗ್ಗೆ ಹೊತ್ತು ಇದೊಂದು ಸಿಗ್ತಾ ಇರೋದು ಒಳ್ಳೆ ಐಟಮ್ ಚೆನ್ನಾಗಿ ಸಿಗ್ತಾ ಇದೆ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಮೈಸೂರು ಇಲ್ಲಿಗೆ ಬಂದಿದ್ದು ಇವತ್ತು ಫಸ್ಟು. ಬಟ್ ಮೈಸೂರು ನಮ್ದು ಹಳೆ ಜಾಗ ಇದೆ. ಸರ್, ನಿಮ್ಮ ಹೆಸರು? ಉಪೇಂದ್ರ ಅಂತೇಳಿ. ರಿಯಲ್ ಸ್ಟಾರ್ ಅವರು. ಸರ್, ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ನಾವು ಸುಮಾರು ಸರಿ ಬಂದಿದ್ದೀವಿ, ಮಧ್ಯಾಹ್ನವೂ ಇರುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ, ಇವತ್ತು RR ನಾಟಿ ಮನೆಯ ಈ ಒಂದು ಮೈಸೂರಿನ ಟೂರ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಮತ್ತೆ ಮುಂದಿನ ಇನ್ನೊಂದು ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತಾ ಬೇರೊಂದು ಕಥೆಯನ್ನು ಹೊತ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಇದೇ ಥರ ನೋಡ್ತಾ ಇರಿ, ನಮ್ಮನ್ನು ಅರಿಸ್ತಾ ಇರಿ. ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ ಫ್ರೆಂಡ್ಸ್. ನೀವಿನ್ನೂ ನಮ್ಮ ಉದ್ಯೋಗ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಿರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ. ತುಂಬ ಜನಗಳಿಗೆ ಇದನ್ನು ಶೇರ್ ಮಾಡಿ.